ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 51. ಧೃತಿ ಈಗ ಇಬ್ಬರ ಮನೆಯಲ್ಲಿ ಒಬ್ಬರ ಮನೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆದಿ ಗಂಭೀರವಾಗಿ ನಿಂತಿರುವುದನ್ನು ನೋಡಿದವಳು ಧ್ರುವನೆಡೆಗೆ ನೋಟವನ್ನು ಹರಿಸಿ, ಧ್ರುವ, ನಾವು ಏನೇ ಸ್ನೇಹಿತರಾಗಿರಬಹುದು, ನಮ್ಮಿಬ್ಬರದು ನಿಷ್ಕಲ್ಮಶವಾದ ಸ್ನೇಹ ಎಂಬುದು ನಮಗೆ ಮಾತ್ರ ಗೊತ್ತು. ಆದರೆ ನೋಡುವವರು ಅದನ್ನು ತಪ್ಪಾಗಿ ತಿಳಿಯಬಾರದು ಅಲ್ವಾ? ಈಗ ನಾನು ನಿನ್ನ ಮನೆಗೆ ಬಂದರೆ ನಿನ್ನ ಮನೆಯವರು, ಈ ಸಮಾಜ ಎಲ್ಲರೂ ತಪ್ಪು ತಿಳಿಯುತ್ತಾರೆ. ಈಗ ಕಾಲೇಜಿನಲ್ಲಿ ಆಗಿದೆಯಲ್ಲ ಹಾಗೆ. ಆಮೇಲೆ ನಾವಿಬ್ಬರೂ ಆಡುವವರ ಬಾಯಿಗೆ ಆಹಾರವಾಗುತ್ತೇವೆ. ಅದಕ್ಕೆ ನಾನು ಅಂಕಲ್ ಮನೆಗೆ ಹೋಗುತ್ತೇನೆ ಎಂದಳು. ನೇರವಾಗಿ ಅಂಕಲ್ ಮನೆಗೆ ಹೋಗುತ್ತೇನೆ ಎಂದರೆ ಧ್ರುವ ಎಲ್ಲಿ ಬೇಜಾರು ಮಾಡಿಕೊಳ್ಳುತ್ತಾನೋ ಎನ್ನುವ ಉದ್ದೇಶದಿಂದ ಅವನಿಗೆ ಅರಿವಾಗುವ ಹಾಗೆ ಮಾತನಾಡಿ ಸುತ್ತಿ ಬಳಸಿ ವಿಷಯವನ್ನು ಅರಿವಿದ್ದಳು. ಅವಳ ಮಾತಿನ ಚಾತುರ್ಯತೆಯನ್ನು ನೋಡಿದ ಆದಿ ಒಳಗೊಳಗೆ ಮುಗುಳು ನಕ್ಕಿದ್ದನು. ಕೊಂಕಣ ಸುತ್ತಿ ಮೈಲಾರಕ್ಕೆ ಯಾಕೆ ಬರುತ್ತಿದ್ದೀಯಾ? ನಿನ್ನ ಮನೆಗೆ ನಾನು ಬರುವುದಿಲ್ಲ, ಇವರ ಮನೆಗೆ ಹೋಗುತ್ತೇನೆ ಎಂದು ನೇರವಾಗಿಯೇ ಹೇಳಬಹುದಿತ್ತಲ್ಲವಾ? ಅವಳು ಅಷ್ಟು ಬಿಡಿಸಿ ಹೇಳಿದರೂ ಕೂಡ ಇವನ ಕೋಪ ಮಾಡಿಕೊಂಡಿದ್ದನು. ಹಾಗಲ್ಲ ಧ್ರುವ, ಅದು ಎಂದು ಹೇಳುವವಳ ಮಾತನ್ನು ತಡೆದವನು, ಸಾಕು, ಮೊದಲೇ ಸುಸ್ತಾಗಿದ್ದೀಯಾ, ಹೆಚ್ಚು ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡ. ಸರ್, ತಗೊಳ್ಳಿ ಕಾರ್ಕಿ, ಅವಳನ್ನು ಕರೆದುಕೊಂಡು ಹೋಗಿ ಎಂದು ಆದಿಯ ಕೈಗೆ ಕಾರ್ಕಿ ನೀಡಿದವನು ತಿರುಗಿ ನೋಡದೆ ಅಲ್ಲಿಂದ ಹೊರಟನು. ಧ್ರುವ, ನಿಂತ್ಕೋ ಎಂದು ಧೃತಿ ಕೂಗಿದರೂ ಕೂಡ ನಿಲ್ಲದೆ ಹೊರಟು ಬಿಟ್ಟನು. ಇದೇನು ಪುಟ್ಟ, ಈ ಹುಡುಗನಿಗೆ ಮೂಗಿನ ತುದಿಯಲ್ಲಿ ಕೋಪ ಇದೆ, ಎಷ್ಟು ಬೇಗ ಕೋಪ ಮಾಡಿಕೊಳ್ಳುತ್ತಾನೆ ಎಂದರು ದತ್ತಾತ್ರೇಯ ಅವರು. ಹೌದು ಅಂಕಲ್, ಅವನು ಆಕೆ ಸಿಡುಕು ಮೂತಿ ಸಿದ್ದಪ್ಪ, ಆದರೆ ಮನಸ್ಸು ಮಾತ್ರ ತುಂಬಾ ಒಳ್ಳೆಯದು ಎಂದಳು. ಹಾಸ್ಪಿಟಲ್ ಇಂದ ಹೊರಗೆ ಬಂದವನು ಮಂಗಳಾಗೆ ಧೃತಿ ಸೇಫ್ ಆಗಿದ್ದಾಳೆ ಎಂದು ಕರೆ ಮಾಡಿ ತಿಳಿಸಿ ತನ್ನ ಸ್ನೇಹಿತರಿಗೆ ಕಾರ್ ತರಲು ಹೇಳಿ ಅದರಲ್ಲಿ ತನ್ನ ಮನೆಗೆ ಹೋಗಿದ್ದನು ಧ್ರುವ. ಮಾವ, ಇವಳನ್ನು ಬಿಟ್ಟರೆ ರಾತ್ರಿ ಇಡೀ ಅವನ ಬಗ್ಗೆ ಮಾತನಾಡುತ್ತಿರುತ್ತಾಳೆ. ಡಾಕ್ಟರ್ ಬಳಿ ಆಗಲೇ ಮಾತನಾಡಿದ್ದೀನಿ, ಬನ್ನಿ ಹೋಗೋಣ ಎಂದು ಹೇಳಿದನು ಆದಿ. ನಾನು ಧ್ರುವನ ಬಗ್ಗೆ ಮಾತನಾಡಿದರೆ ಇವರಿಗೆ ಏನು ಹೊಟ್ಟೆ ಉರಿ ಎಂದು ಕೊಣಗಿಕೊಂಡಿದ್ದಳು ಧೃತಿ. ಪಾಪುಟ, ಹೋಗೋಣ ಎಂದು ಅವಳ ಕೈ ಹಿಡಿದು ಬೆಡ್ಡಿಂದ ಕೆಳಗೆ ಇಳಿಸುತ್ತಿದ್ದ ಹಾಗೆ, ಅಮ್ಮ, ಕಾಲು ತುಂಬ ನೋವು, ಹೆಜ್ಜೆ ಇಡಲು ಆಗುತ್ತಿಲ್ಲ ಎಂದು ದತ್ತಾತ್ರೇಯ ಅವರ ತೋಳನ್ನು ಬಿಗಿಯಾಗಿ ಹಿಡಿದು ಮುಖ ಕಿವಿಚಿ ಹೇಳಿದಳು. ಅವಳ ಮುಖವನ್ನು ನೋಡಿದವನು ಕಾರ್ಕಿಯನ್ನು ತನ್ನ ಪ್ಯಾಂಟಿನ ಜೋಬಿಗೆ ಏರಿಸಿ, ಮಾವ ಬಿಡಿ ಅವಳನ್ನು ಎಂದು ಅವಳನ್ನು ಬಿಡಿಸಿದವನು ಅನಾಯಾಸವಾಗಿ ಅವಳನ್ನು ತೋಳಿಗೇರಿಸಿಕೊಂಡನು. ಅವನು ತನ್ನನ್ನು ತೋಳಿಗೇರಿಸಿಕೊಳ್ಳುತ್ತಿದ್ದ ಹಾಗೆ ಅವನ ಭುಜ ಹಿಡಿದವಳ ಕಣ್ಣು ಮೊಟ್ಟೆಗಾತ್ರವಾದವು. ಮಾವ, ನೀವು ಬನ್ನಿ ಎಂದು ಹೇಳುತ್ತಲೇ ಮುಂದೆ ನಡೆದನು. ಆದಿ ಧೃತಿಯನ್ನು ಎತ್ತಿಕೊಂಡಿದ್ದನ್ನು ನೋಡಿದ ದತ್ತಾತ್ರೇಯ ಅವರು ಏನನ್ನೋ ನೆನೆದು ಮುಗುಳು ನಕ್ಕಿದ್ದರು. ನನ್ನನ್ನು ಎತ್ಕೊಂಡು ಇಷ್ಟು ಫಾಸ್ಟಾಗಿ ನಡೆಯುತ್ತಿದ್ದೀರಲ್ಲ, ನಾನು ನಿಮಗೆ ತೂಕ ಆಗ್ತಿಲ್ವಾ, ಆರೋಗ್ಯ ಸರಿಯಿಲ್ಲ ಎಂದರು. ಈ ರೀತಿಯ ತರಲೆ ಪ್ರಶ್ನೆಗಳು ಅವಳದು. ನೀನು ತೂಕ ಇದ್ದೀಯಾ? ಸರಿಯಾಗಿ 35-40 kg ಇದ್ದೀಯಾ ಎನ್ನುತ್ತಿದ್ದ ಹಾಗೆ ಹಾ ಎಂದು ಬಾಯಿ ಬಿಟ್ಟಿದ್ದಳು ಧೃತಿ. ಎಕ್ಸ್ಪ್ರೆಷನ್ ಕ್ವೀನು, ಇದಕ್ಕೇನು ಕಡಿಮೆ ಇಲ್ಲ, ಬಾಯಿ ಮುಚ್ಚು ಎಂದು ಹೇಳುವ ವೇಳೆಗಾಗಲೇ ಅವನು ಕಾರಿನ ಬಳಿ ಬಂದಿದ್ದನು. ಅವಳನ್ನು ಅಲ್ಲಿಯೇ ನಿಲ್ಲಿಸಿ ಕಾರಿನ ಬಾಗಿಲು ತೆಗೆದು ಅವಳನ್ನು ಒಳಗೆ ಕೂರಿಸಿದರೆ ದತ್ತಾತ್ರೇಯ ಅವರು ಅವಳ ಪಕ್ಕ ಕುಳಿತು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದರು. ಈಡಿಯಟ್, ನೀನು ಏನೇ ಕೆಲಸ ಮಾಡುವುದಿದ್ದರೂ ಯಾರಿಗೂ ಸಣ್ಣ ಅನುಮಾನ ಬರದ ಹಾಗೆ ಮಾಡಿ ಮುಗಿಸಬೇಕು. ಅಲ್ಲಿ ನಾವು ನಡೆದು ಬಂದಂತಹ ಹೆಜ್ಜೆ ಗುರುತು ಸಹ ಇರಬಾರದು. ಅಂಥದ್ರಲ್ಲಿ ಈಗ ಆ ACPಗೆ ನಿನ್ನ ಮೇಲೆ ಅನುಮಾನ ಬಂದಿದೆ ಎಂದರೆ ಅವನು ನಿನ್ನನ್ನು ಸುಮ್ಮನೆ ಬಿಡುತ್ತಾನಾ? ಕೆಲಸಕ್ಕೆ ಸೇರಿದ ಸ್ವಲ್ಪವೇ ದಿನದಲ್ಲಿ ಸೀಕ್ರೆಟ್ ಆಪರೇಷನ್ಗೆ ಕೈ ಹಾಕಿರುವವನು ಅವನು. ಅವನ ಟ್ಯಾಲೆಂಟ್ ಎಷ್ಟಿದೆ ಎಂದು ಇದರಲ್ಲಿಯೇ ತಿಳಿದುಕೋ ನೀನು. ಏನು ಡ್ಯಾಡಿ, ನೀವು ನನ್ನ ತೆಗಡಿ ಅವನನ್ನು ಹೊಗಳುತ್ತಿದ್ದೀರಾ? ನಾನೇನು ಬೇಕೆಂದು ಮಾಡಲಿಲ್ಲ. ಮೊದಲೇ ತಲೆ ಉಪಯೋಗಿಸಿ CC ಕ್ಯಾಮ್ರಾಗಳಿಗೆ ಪ್ಲಾಸ್ಟರ್ ಹಾಕಿಸಿದೆ. ಅವನು ಸೀಕ್ರೆಟ್ ಕ್ಯಾಮ್ರಾಗಳನ್ನು ಇಟ್ಟಿದ್ದಾನೆ ಎಂದು ನಮಗೆ ಏನು ಗೊತ್ತು? ನೀವೇ ಹೇಳಿ ಎನ್ನುತ್ತಿದ್ದ ಹಾಗೆ ಅವನ ಕಪಾಳಕ್ಕೆ ಹೊಡೆದಿದ್ದರು ಜಯಪ್ರಕಾಶ್. ನಂದಿ, ಧೃತಿ ಹಾಗೂ ಧ್ರುವ ಇಬ್ಬರ ಫೋಟೋಗಳನ್ನು
ನಕಲಿ ಮಾಡಿ ಕಾಲೇಜಿನ ಗೋಡೆಯ ಮೇಲೆ ಹಾಕಿರುವುದು ಈಗಾಗಲೇ ಜಯಪ್ರಕಾಶ್ ಅವರಿಗೆ ತಿಳಿದು ಹೋಗಿದೆ. ಆದಿ ಈ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾನೆ ಎನ್ನುವುದನ್ನು ನೆನೆದು ಎಲ್ಲಿ ತನ್ನ ಮಗ ಅರೆಸ್ಟ್ ಆಗುತ್ತಾನೋ ಎಂದು ಹೆದರಿ ತನ್ನ ಮಗನ ಮೇಲೆ ಕೂಗಾಡುತ್ತಿದ್ದಾರೆ ಜಯಪ್ರಕಾಶ್. ಈಡಿಯಟ್, ಅದನ್ನೇ ನಾನು ನಿನಗೆ ಹೇಳುತ್ತಿರುವುದು. ಇಂತಹ ಕೆಲಸಕ್ಕೆ ಕೈ ಹಾಕುವಾಗ ಮೈಯೆಲ್ಲ ಕಣ್ಣಾಗಿರಬೇಕಿತ್ತು. ಅಷ್ಟಕ್ಕೂ ಆ ಧ್ರುವನ ತಂಟೆಗೆ ನೀನು ಹೋಗಬೇಡ ಎಂದರೂ ಕೇಳದೆ ಈಗ ಈ ರೀತಿ ಕೆಲಸ ಮಾಡಿ ನನ್ನ ತಲೆಗೆ ತಂದಿದ್ದೀಯ. ಆ ಫೋಟೋಗಳನ್ನು ಅಲ್ಲಿ ಅಂಟಿಸಿದ ಹುಡುಗರು ಸಿಕ್ಕರೆ ನಿನ್ನ ಹೆಸರು ಬಾಯಿ ಬಿಡದೆ ಇರುತ್ತಾರಾ? ಅವರು ಬಾಯಿ ಬಿಡಲಿಲ್ಲ ಎಂದರೂ ಆದಿ ಬಾಯಿ ಬಿಡಿಸುತ್ತಾನೆ. ಅವರು ಕೊಡುವ ಟ್ರೀಟ್ಮೆಂಟ್ಗೆ ಎಂತಹ ವ್ಯಕ್ತಿಯಾದರೂ ಬಾಯಿ ಬಿಡಲೇಬೇಕು. ಈಗ ನಾನು ನಿನ್ನನ್ನು ಈ ಕೇಸಿನಿಂದ ಏಕೆ ಬಚಾವ್ ಮಾಡುವುದು ಎಂದು ಯೋಚಿಸುತ್ತಿದ್ದರೆ ನೀನು ತಲೆಹರಟೆ ಮಾತನಾಡುತ್ತಿದ್ದೀಯಾ ಎಂದರು ಕೋಪದಲ್ಲಿ. ಮಕ್ಕಳಿಗೆ ತಪ್ಪು ಮಾಡಬಾರದು ಎಂದು ಹೇಳಿಕೊಡುವ ತಂದೆಯೇ ತಪ್ಪು ಮಾಡಿದರೆ ಹೇಗೆ ಅದರಿಂದ ತಪ್ಪಿಸಿಕೊಳ್ಳಬೇಕು ಎನ್ನುವ ಪಾಠ ಮಾಡುತ್ತಿದ್ದಾರೆ ಜಯಪ್ರಕಾಶ್. ಆ ಹುಡುಗರು ಇವನ ಕೈಗೆ ಸಿಗುವುದಿಲ್ಲ ಡ್ಯಾಡಿ. ಅವರು ಈಗಾಗಲೇ ಈ ರಾಜ್ಯವನ್ನೇ ಬಿಟ್ಟು ಹೋಗಿದ್ದಾರೆ. ನೀವೇನು ಚಿಂತಿಸಬೇಡಿ ಎಂದಿದ್ದನು. ಆದರೂ ಅವರ ಮನಸ್ಸಿಗೆ ಸಮಾಧಾನವಿಲ್ಲ. ಆಗಲೇ ತನ್ನ ಮಗ ಎಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೋ ಎನ್ನುವ ಭಯ ಶುರುವಾಗಿತ್ತು. ಯಾಕೆ ಪುಟ್ಟ, ನಿನಗೇನಾದರೂ ಬೇಕು ಅಂದರೆ ನನ್ನನ್ನು ಕರೆ ಎಂದು ಅಷ್ಟು ಹೇಳಿದರೂ ಕೂಡ ಹೀಗೆ ಮಾಡಿಕೊಂಡಿದ್ದೀಯಲ್ಲ. ನನ್ನನ್ನು ಇನ್ನೂ ನೀನು ದೂರದವನ ಹಾಗೆ ನೋಡುತ್ತಿದ್ದೀಯಾ? ನನ್ನ ಬಳಿ ಎಂಥ ಸಂಕೋಚ ನಿನಗೆ ಎಂದು ಹೇಳುತ್ತಾ ಅವಳ ಕಾಲಿಗೆ ಕಟ್ಟಿದ್ದ ಬ್ಯಾಂಡೇಜ್ ಮೇಲೆ ಬರುತ್ತಿದ್ದ ರಕ್ತವನ್ನು ಒರೆಸುತ್ತಲೇ ಹೇಳಿದರು. ಅಂಕಲ್, ಅದು ವಾಶ್ರೂಮ್ ಎಂದು ಹೇಳಿ ಅಲ್ಲಿಗೆ ಮಾತು ನಿಲ್ಲಿಸಿದಳು. ಅವಳ ಕಾಲಿಗೆ ಗಾಜು ಒಕ್ಕಿದ್ದರಿಂದ ಬೆಳಗ್ಗೆ ಕಾಲು ಸ್ವಲ್ಪವೇ ಹೆಚ್ಚಾಗಿ ಊದಿತ್ತು. ಎದ್ದವಳು ವಾಶ್ರೂಮ್ಗೆ ಹೋಗುವ ಸಲುವಾಗಿ ಪಾದವನ್ನು ನೆಲಕ್ಕೆ ಇಟ್ಟಿದ್ದರಿಂದ ಅದರ ಭಾರಕ್ಕೆ ಅವಳ ಕಾಲಿನಲ್ಲಿ ಮತ್ತೆ ರಕ್ತ ಬರಲು ಶುರುವಾಗಿತ್ತು. ಆಗ ತಾನೇ ಅಲ್ಲಿಗೆ ಬಂದ ದತ್ತಾತ್ರೇಯ ಅವರು ಅದನ್ನು ನೋಡಿ ಮತ್ತೆ ಅವಳನ್ನು ಹಿಡಿದು ಮಂಚದ ಮೇಲೆ ಕೂರಿಸಿ ಕಾಲಿನಲ್ಲಿ ಬರುತ್ತಿದ್ದ ರಕ್ತವನ್ನು ಒರೆಸುತ್ತಿದ್ದರು. ದತ್ತಾತ್ರೇಯ ಅವರು ರಕ್ತ ಒರೆಸುವುದನ್ನು ನೋಡಿದವನು ಏನಾಯ್ತು ಮಾವ ಎಂದುಕೊಂಡು ಕೋಣೆ ಒಳಗಡೆ ಬಂದಿದ್ದನು. ನೋಡು ಆದಿ, ಬಚ್ಚಲ ಮನೆಗೆ ಹೋಗಬೇಕು ಎಂದು ನೆಲಕ್ಕೆ ಹಿಡಿದಿದ್ದಾಳೆ. ಕಾಲಿನ ಮೇಲೆ ತೂಕ ಬಿಟ್ಟಿದ್ದರಿಂದ ಮತ್ತೆ ರಕ್ತ ಬರುತ್ತಿದೆ ಎಂದರು. ವೈದ್ಯರು ಕಟ್ಟಿದ ಬ್ಯಾಂಡೇಜ್ ಎಲ್ಲ ರಕ್ತ ಪೂರ್ತಿ ಆಗಿರುವುದನ್ನು ಅವನು ಕಂಡು ಅವನು ಕೂಡ ಗಮನಿಸಿದನು. ತಿಂಡಿ ತಿಂದಳ ಎಂದು ಮಾವನೆಡೆಗೆ ತಿರುಗಿ ಕೇಳಿದನು. ತಿಂಡಿ ತಿಂದು ಟ್ಯಾಬ್ಲೆಟ್ ಕೂಡ ತೆಗೆದುಕೊಂಡಿದ್ದಾಳೆ ಎಂದರು ದತ್ತಾತ್ರೇಯ. ನೀವು ಹೋಗಿ ತಿಂಡಿ ಮಾಡಿ ಮಾವ, ನಾನು ಅವಳ ಬ್ಯಾಂಡೇಜ್ ಚೇಂಜ್ ಮಾಡುತ್ತೇನೆ ಎಂದವನು ಫಸ್ಟ್ ಏಡ್ ಬಾಕ್ಸ್ ತರಲು ಹೋದನು. ಪುಟ್ಟ ತಗೋ, ಪಕ್ಕದಲ್ಲಿ ಇಟ್ಕೋ, ನಿಂಗೇನಾದರೂ ಬೇಕಾದರೆ ನನಗೊಂದು ಕಾಲ್ ಮಾಡು ಎಂದು ಹೇಳಿ ಅವಳ ಮೊಬೈಲ್ ಅವಳ ಪಕ್ಕದಲ್ಲಿಯೇ ಇರಿಸಿ ದತ್ತಾತ್ರೇಯ ಅವರು ಅಲ್ಲಿಂದ ಹೊರಟಿದ್ದರು. ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಬಂದ ಆದಿ ಅವಳ ಕಾಲ ಬಳಿ ಕುಳಿತು ಕಾಲು ಕೊಡು ಎಂದರೆ ಲಾಂಗ್ ಸ್ಕರ್ಟ್ ಹಾಕಿದ್ದವಳು ಕಾಲು ತುಂಬ ಬಟ್ಟೆ ಮುಚ್ಚಿ ಕಾಲನ್ನು ಹಿಂದಕ್ಕೆ ಎಳೆದುಕೊಂಡು ಕುಳಿತು ಬಿಟ್ಟಳು. ಅವಳು ಕಾಲನ್ನು ಹಿಂದಕ್ಕೆ ಎಳೆದುಕೊಂಡು ಕುಳಿತಿದ್ದನ್ನು ನೋಡಿದವನು ಬ್ಯಾಂಡೇಜ್ ಚೇಂಜ್ ಮಾಡಬೇಕು, ಕಾಲು ಕೊಡು ಧೃತಿ, ನಿನಗೆ ಹೇಳಿದ್ದು ಕೇಳಿಸಲಿಲ್ಲವಾ ಎಂದನು. ಅದು ನೀವು ನನ್ನ ಕಾಲ್ ಮುಟ್ಟಬಾರ್ದು ಎಂದು ಅಂಜಿಕೆಯಲ್ಲಿಯೇ ಹೇಳಿದವಳ ಮಾತು ಕೇಳಿ ಹಣೆ ನೀವಿಕೊಂಡವನು ನಿನ್ನ ಹಾಗೆ ಕಾಲು ಮುಟ್ಟಬಾರದು ಎಂದು ಎಲ್ಲರೂ ಯೋಚಿಸಿದ್ದರೆ ಡಾಕ್ಟರ್ಸ್ಗಳು ಯಾರೂ ಕಾಲಿಗೆ ಟ್ರೀಟ್ಮೆಂಟ್ ಕೊಡುತ್ತಿರಲಿಲ್ಲ. ನಿನ್ನಂತಹ ಪೇಷಂಟ್ಗಳು ಕೂಡ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೆ ಹಾಗೆ ಉಳಿಯುತ್ತಿದ್ದರು ಎಂದವನು. ನಾನು ಹೇಳಿದ್ದು ಅರ್ಥ ಆಯ್ತಾ ಎಂದರೆ ಆಯಿತು ಎಂದು ತಲೆ ಅಲ್ಲಾಡಿಸಳು. ಅವನು ಅಷ್ಟು ಹೇಳಿದರೂ ಕೂಡ ತನ್ನ ಕಾಲನ್ನು ಅವನ ಮುಂದೆ ಚಾಚಲು ಏನೋ ಒಂದು ಅಂಜಿಕೆ ಅವಳಿಗೆ. ಅಂಜಿಕೆಯಲ್ಲಿಯೇ ನಿಧಾನವಾಗಿ ಕಾಲು ಚಾಚಿದಳು. ಏಕಾಏಕಿ ಅವಳ ಕಾಲನ್ನು ತೆಗೆದು ತನ್ನ ತೊಡೆಯ ಮೇಲೆ ಇರಿಸಿಕೊಂಡವನನ್ನು ನೋಡಿ ಅವಕ್ಕಾದಳು ಹುಡುಗಿ. ಅವಳು ಕಾಲಿನ ಮೇಲೆ ಮುಚ್ಚಿದ್ದ ಅವಳ ಸ್ಕರ್ಟ್ ಅನ್ನು ಸ್ವಲ್ಪವೇ ಹಿಂದೆ ಸರಿಸಿ ಕತ್ತರಿಯ ಸಹಾಯದಿಂದ ಪೂರ್ತಿ ರಕ್ತವಾಗಿದ್ದ ಬ್ಯಾಂಡೇಜ್ ತೆಗೆದು ಗಾಯಕ್ಕೆ ಔಷಧಿ ಹಚ್ಚಿ ಅದರ ಮೇಲೆ ಹೊಸ ಬ್ಯಾಂಡೇಜ್ ಕಟ್ಟಿದ್ದನು. ಧೃತಿ ಮಾತ್ರ ರೆಪ್ಪೆಯನ್ನು ಕೂಡ ಅಲಗಿಸುವುದನ್ನು ಮರೆತು ಅವನನ್ನೇ ನೋಡುತ್ತಾ ಉಳಿದಳು. ಬ್ಯಾಂಡೇಜ್ ಕಟ್ಟಿ ಮುಗಿಸಿದವನು ಧೃತಿಯಡಿಗೆ ನೋಡಿದರೆ ಅವಳು ತನ್ನನ್ನು ನೋಡುತ್ತಿರುವುದನ್ನು ನೋಡಿ, ಧೃತಿ, ಯಾಕೆ ಹಾಗೆ ನೋಡುತ್ತಿದ್ದೀಯಾ ಎಂದನು. ಅವನಿಂದ ನೋಟ ಬದಲಿಸಿದವಳು ಏನೂ ಇಲ್ಲ ಎಂದಿದ್ದಳು. ಹಾಗೆ ಕುಳಿತಿದ್ದವಳನ್ನು ಏಕಾಏಕಿ ತೋಳಿಗೇರಿಸಿಕೊಂಡು ಬಚ್ಚಲ ಮನೆಯ ಬಾಗಿಲ ಬಳಿ ಇಳಿಸಿದವನು, ಬೇಗ ಬಾ, ನಾನು ಇಲ್ಲೇ ಇರುತ್ತೇನೆ ಎಂದು ತನ್ನ ಫೋನ್ ಹಿಡಿದು ದೂರ ಸರಿ ನಿಂತನು. ಬಚ್ಚಲ ಮನೆಗೆ ಹೋಗಿ ಬಂದು ಬಾಗಿಲು ತೆಗೆಯುತ್ತಿದ್ದ ಹಾಗೆ ಆದಿ ಯಾರ ಜೊತೆಯೋ ಫೋನಿನಲ್ಲಿ ಮಾತನಾಡುತ್ತಿರುವುದು ನೋಡಿದಳು. ಹೌದಾ, ನಾನು ಈಗಲೇ ಬರುತ್ತೇನೆ ಎಂದು ಹೇಳುತ್ತಲೇ
ಹಿಂದೆ ತಿರುಗಿ ಧೃತಿ ಅಲ್ಲಿ ನಿಂತಿರುವುದನ್ನು ನೋಡಿ ಆಯ್ತಾ ಎಂದನು. ಆಯಿತು ಎಂದು ಅವಳು ತಲೆ ಆಡಿಸುತ್ತಿದ್ದ ಹಾಗೆ ಮತ್ತೆ ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದವನು ಮಂಚದ ಪಕ್ಕ ಒಂದು ಕುರ್ಚಿಯನ್ನು ಎಳೆದುಕೊಂಡು ಕುಳಿತು, ಈಗ ಹೇಳು, ರಾತ್ರಿ ಏನಾಯಿತು ಎಂದು ಗಂಭೀರವಾಗಿ ಕೇಳಿದನು. ಈಗಷ್ಟೇ ಯಾರದೋ ಜೊತೆ ಈಗ ಬರ್ತೀನಿ ಎಂದು ಹೇಳ್ತಿದ್ರಿ, ಮತ್ತೆ ನಿಮಗೆ ತಡ ಆಗುವುದಿಲ್ಲವಾ ಎಂದಳು. ಏನಿಲ್ಲ, ಹೊರಡ್ತೀನಿ, ಮೊದಲು ನೀನು ಪಿಜಿಯಲ್ಲಿ ಏನಾಯಿತು ಹೇಳು ಎಂದನು. ಆ ಪಿಜಿಯಲ್ಲಿ ಒಂದು ರೀತಿ ವಿಚಿತ್ರ ಎನಿಸುತ್ತದೆ. ಯಾವುದೂ ನಾರ್ಮಲ್ ಆಗಿ ಇಲ್ಲ. ನನಗಂತೂ ಆ ಪಿಜಿ ಮೇಲೆ ತುಂಬ ಅನುಮಾನ ಇದೆ. ನಿಮ್ಮ ಬಳಿ ಈ ಮೊದಲೇ ಪಿಜಿಯ ಬಗ್ಗೆ ಮಾತನಾಡಬೇಕು ಎಂದು ತುಂಬ ಸಲ ಅಂದುಕೊಂಡಿದ್ದೆ, ಆದರೆ ಟೈಮ್ ಇರಲಿಲ್ಲ ಅಷ್ಟೇ. ಕಾಲೇಜಲ್ಲಿ ನನ್ನ ಧ್ರುವನ ಫೋಟೋ ಹಾಕಿದ್ದರಿಂದ ನಮ್ಮ ಪಿಜಿಯ ಮರ್ಯಾದೆ ಹೋಗುತ್ತದೆ, ನೀನು ನಮ್ಮ ಪಿಜಿಯಲ್ಲಿ ಇರುವುದು ಬೇಡ ಎಂದು ಹೊರಗೆ ಹಾಕಿದ್ರು. ಆಗಲೇ ಕತ್ತಲಾಗಿದೆ, ಒಂಟಿ ಹೆಣ್ಣು ಎಲ್ಲಿಗೆ ಹೋಗ್ತಾಳೆ ಎನ್ನುವ ಕನಿಷ್ಠ ಪ್ರಜ್ಞೆ, ಮಾನವೀಯತೆ ಕೂಡ ಅವರಿಗೆ ಇಲ್ಲದೆ ಹೋಯಿತು. ನನಗೆ ಎಲ್ಲಿಗೆ ಹೋಗುವುದು ಎಂದು ತೋಚದೆ ಅಲ್ಲಿಯೇ ಕುಳಿತಿದ್ದಾಗ ಇಬ್ಬರು ರೌಡಿಗಳು ಬಂದಿದ್ದರು. ಆ ಇಬ್ಬರು ರೌಡಿಗಳನ್ನು ನಾನು ಹಿಂದೆ ಪಿಜಿ ಒಳಗಡೆ ನೋಡಿದ್ದೆ. ಅವರು ಕಳ್ಳರು ಎಂದು ನಾನು ಅವರನ್ನು ಹಿಡಿದಿದ್ದರೂ ಕೂಡ ವಾರ್ಡನ್ ಮೇಡಮ್ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವ ರೀತಿ ಇದ್ದರು. ಆ ಕಳ್ಳರು ನನ್ನಿಂದ ತಪ್ಪಿಸಿಕೊಂಡು ಹೋದರು. ಅವತ್ತೇ ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಎಂದು ಹೇಳಿದರೂ ಸಹ ಆ ವಿಚಾರದಲ್ಲಿ ಬಹಳ ಅಸಡ್ಡೆ ತೋರಿದರು ಎಂದವಳು, ಪಿಜಿಯಲ್ಲಿ ಬರೀ ವಿದ್ಯಾರ್ಥಿಗಳು ಇರುವುದು ಎಂದು ಹೇಳಿ ರಾತ್ರಿಯ ವೇಳೆಗೆ ಕೆಲಸಕ್ಕೆ ಹೋಗುವ ಹುಡುಗಿಯರನ್ನು ಕೂಡ ಇರಿಸಿಕೊಂಡಿದ್ದಾರೆ. ಅಲ್ಲದೆ ಕೆಲವು ಹುಡುಗಿಯರು ಆ ಪಿಜಿಯ ಒಳಗಡೆ ಧೂಮಪಾನ ಮತ್ತು ಮದ್ಯಪಾನ ಮಾಡುತ್ತಾರೆ. ರಾತ್ರಿ ಆ ರೌಡಿಗಳು ನನ್ನ ಬಳಿ ಮಿಸ್ಬಿಹೇವ್ ಮಾಡಿದ್ರು, ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಅವರಿಂದ ತಪ್ಪಿಸಿಕೊಂಡು ಓಡಲು ಸಹ ನನ್ನಿಂದ ಆಗದೆ ಬ್ಯಾಗ್, ಮೊಬೈಲ್ ಎಲ್ಲವೂ ಬಿದ್ದು ಹೋಯಿತು. ನನ್ನ ಬ್ಯಾಗ್, ಮೊಬೈಲ್ಗಿಂತ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಬೇಕಿತ್ತು. ಹಾಗಾಗಿ ದಾರಿ ಸಿಕ್ಕ ಕಡೆ ಓಡಿದೆ. ಹಾಗೆ ಓಡುವಾಗ ಆಯ ತಪ್ಪಿ ಕೆಳಗಡೆ ಬೀಳುತ್ತಿದ್ದ ಹಾಗೆ ಕಾಲಿಗೆ ಗಾಜಿನ ಚೂರು ಒಕ್ಕಿತ್ತು. ಇನ್ನು ನನ್ನಿಂದ ಒಂದು ಹೆಜ್ಜೆ ಮುಂದೆ ಇಡಲು ಆಗಲಿಲ್ಲ ಎಂದು ತಿಳಿಯಿತು. ಅದಕ್ಕೆ ಅಲ್ಲಿಗೆ ಪಕ್ಕದಲ್ಲಿದ್ದ ಕಂಬದ ಮರೆಗೆ ಹೋಗಿ ಕುಳಿತೆ. ಆಮೇಲೆ ಏನಾಯಿತು ಒಂದು ಗೊತ್ತಿಲ್ಲ. ಅಂಕಲ್ ಕೂಗಿದಾಗಲೇ ನನಗೆ ಎಚ್ಚರವಾಗಿದ್ದು. ರಾತ್ರಿ ನಾನು ಆ ರೌಡಿಗಳಿಂದ ತಪ್ಪಿಸಿಕೊಳ್ಳಲಿಲ್ಲ ಎಂದಿದ್ದರೆ ಇವತ್ತು ಹೆಣವಾಗಿರುತ್ತಿದ್ದೆ ಎನಿಸುತ್ತದೆ ಎಂದು ಎಲ್ಲವನ್ನೂ ಆದಿಗೆ ಎಳೆಯಾಗಿ ಬಿಡಿಸಿ ಹೇಳಿದಳು. ರಾತ್ರಿಯ ಧೃತಿಯ ಸ್ಥಿತಿ ನೆನೆದು ಆದಿಯ ಮನಸ್ಸಿಗೂ ಕೂಡ ನೋವಾಯಿತು. ನಂತರ ಧೃತಿಯ ಮಾತು ಕೇಳಿದ ಆದಿಗೆ ಆಗಲೇ ಆ ಪಿಜಿಯಲ್ಲಿ ಏನೋ ಅನುಮಾನ ಬರುವಂತೆ ಶುರುವಾಯಿತು. ಮುಂದುವರಿಯುವುದು. ಧನ್ಯವಾದಗಳು.